ನಮಸ್ಕಾರ. ಮುಖ್ಯಾಂಶಗಳು. ಎನ್ಡಿಎ ಆಡಳಿತದಲ್ಲಿ ದೇಶದ 90% ಅಡುಗೆ ಮನೆಗಳು ಇಂದು ಹೊಗೆ ಮುಕ್ತ. ಜೈವಿಕ ಇಂಧನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು. ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ನಾಳೆ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಸಭೆ. ವಿತ್ತೀಯ ಸ್ವಾಸ್ಥ್ಯ ಸುಧಾರಣೆ ಚರ್ಚೆ. ಸ್ವಾರ್ಥ ಕುಟುಂಬ ರಾಜಕಾರಣ ದೇಶಕ್ಕೆ ಅಪ್ರಸ್ತುತ. ಸದೃಢ ರಾಜಧರ್ಮ ಮೌಲ್ಯಾಧಾರಿತ ಚಿಂತನೆ ಅಗತ್ಯ. ಡಿವಿ ಸದಾನಂದಗೌಡ. ಸೈನಾ ನೆಹ್ವಾಲ್ ಮುಡಿಗೆ ಇಂಡೋನೇಷ್ಯಾ ಮಾಸ್ಟರ್ಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಫ್ರಾನ್ಸ್ ಎದುರಾಳಿ ಗಾಯಗೊಂಡು ನಿವೃತ್ತಿ. ವಾರ್ತೆಗಳ ವಿವರ. ಕೇಂದ್ರದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬಂದ ನಂತರ ಹೊಗೆ ಮುಕ್ತ ದೇಶ ನಿರ್ಮಾಣದಲ್ಲಿ ಮಹತ್ವದ ಹೆಜ್ಜೆ ಇರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕೇರಳದ ತ್ರಿಶೂರ್ನಲ್ಲಿಂದು ಹೇಳಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಬಹಿರಂಗ ಸಭೆಯಲ್ಲಿ ಅವರು 4.5 ವರ್ಷಗಳ ಹಿಂದೆ 55% ಕುಟುಂಬಗಳು ಮಾತ್ರ ಎಲ್ಪಿಜಿ ಸಂಪರ್ಕ ಹೊಂದಿದ್ದವು. ಆದರೆ ಈಗ ಆ ಪ್ರಮಾಣ 90%ಕ್ಕೆ ಏರಿಕೆಯಾಗಿದೆ ಎಂದು ಅವರು ವಿವರಿಸಿದರು. Only 55% of all homes in India had a cooking gas connection. Today, that number stands at over 90%. We are very close to our goal to provide a cooking gas connection to every home. Nearly 6 crore poor women have received. ಕೇಂದ್ರ ಸರ್ಕಾರ ಜೈವಿಕ ಇಂಧನ ಅಭಿವೃದ್ಧಿಗೆ ಕಂಕಣಬದ್ಧವಾಗಿದ್ದು, ವೈಮಾನಿಕ ಇಂಧನ, ಪೆಟ್ರೋಲ್ ಅಥವಾ ಡೀಸೆಲ್ನಲ್ಲಿ ಜೈವಿಕ ಇಂಧನ ಬೆರೆಸುವ ಪ್ರಮಾಣವನ್ನು ಈಗಿರುವ 10% 25ಕ್ಕೆ ಏರಿಸುವತ್ತ ಶ್ರಮಿಸುತ್ತಿದೆ. 2021ರ ವೇಳೆಗೆ ವಿದೇಶಗಳಿಂದ ತೈಲ ಆಮದು ಪ್ರಮಾಣವನ್ನು 10% ತಗ್ಗಿಸಿ ತನ್ಮೂಲಕ ಇಂಧನ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಜೊತೆಗೆ ವಿದೇಶಿ ವಿನಿಮಯ ಉಳಿಸುವ ಮಹತ್ವದ ಆಶಯ ಹೊಂದಿದೆ ಎಂದರು. ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳಿಂದಾಗಿ ಸುಗಮ ವ್ಯಾಪಾರದ ಪಟ್ಟಿಯಲ್ಲಿ ಭಾರತದ ಸ್ಥಾನ 142ರಿಂದ 77ಕ್ಕೆ ಜಿಗಿದಿದೆ. ಕಳೆದ 4.5 ವರ್ಷಗಳಲ್ಲಿ ಆಡಳಿತದ ಒಂದು ಸಂಸ್ಕೃತಿಯನ್ನು ಎನ್ಡಿಎ ಸರ್ಕಾರ ಹುಟ್ಟಿಹಾಕಿದ್ದು, ಪ್ರಸ್ತುತ ವಿಶ್ವದಲ್ಲೇ ಅತಿ ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಎಂದರು. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಚೈನಾವನ್ನು ಭಾರತ ಹಿಂದಿಕ್ಕಿದ್ದು, ಉತ್ಪಾದನೆ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿದೆ. 4 ವರ್ಷಗಳ ಹಿಂದೆ ಕೇವಲ 2 ಮೊಬೈಲ್ ಫೋನ್ ಉತ್ಪಾದನಾ ಘಟಕಗಳು ದೇಶದಲ್ಲಿದ್ದವು. ಇದೀಗ ಅದರ ಸಂಖ್ಯೆ 120ಕ್ಕೆ ಮುಟ್ಟಿದೆ. ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟರಿಗಾಗಲಿ ಮಹಿಳೆಯರ ಸಬಲೀಕರಣ ಕುರಿತು ಕಾಳಜಿ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ ತ್ರಿವಳಿ ತಲಾಖ್ ಮಸೂದೆಗೆ ಅವರು ವಿರೋಧಿಸುತ್ತಿರಲಿಲ್ಲ ಎಂದು ಟೀಕಿಸಿದರು. ಪ್ರತಿಪಕ್ಷಗಳಿಗೆ ಅಭಿವೃದ್ಧಿ ಕುರಿತಂತೆ ಯಾವುದೇ ಸಕಾರಾತ್ಮಕ ಕಾರ್ಯಸೂಚಿಗಳಿಲ್ಲ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಕೇರಳದ ಧಾರ್ಮಿಕ ಸಾಂಸ್ಕೃತಿಕ ಸಂವೇದನೆಯನ್ನು ಕಡೆಗಣಿಸಿರುವ ಅಲ್ಲಿನ ರಾಜ್ಯ ಸರ್ಕಾರ ಜನರ ಆಶೋತ್ತರಗಳನ್ನು ಗಾಳಿಗೆ ತೂರಿದೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಮಧುರೈನಲ್ಲಿಂದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ರಾಜಾಜಿ ವೈದ್ಯಕೀಯ ಕಾಲೇಜಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ತಂಜಾವೂರು, ತಿರುನಲ್ವೇಲಿಯಲ್ಲಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳನ್ನು ಉದ್ಘಾಟಿಸಿದರು. ಅಲ್ಲದೆ 12 ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ದೇಶಕ್ಕೆ ಸಮರ್ಪಿಸಿದರು. ನಂತರ ಮಾತನಾಡಿದ ಪ್ರಧಾನಿ, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಗಳು ಉತ್ಕೃಷ್ಟ ಆರೋಗ್ಯ ರಕ್ಷಣೆಗೆ ಹೆಸರುವಾಸಿಯಾಗಿದ್ದು, ಮಧುರೈನಲ್ಲಿ ಆರಂಭಗೊಳ್ಳಲಿರುವ ಏಮ್ಸ್ ಆಸ್ಪತ್ರೆ ತಮಿಳುನಾಡಿನ ಜನರಿಗೆ ಅತ್ಯುತ್ತಮ ಆರೋಗ್ಯ ರಕ್ಷಣೆ ಒದಗಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಎನ್ಡಿಎ ಸರ್ಕಾರ ಆರೋಗ್ಯ ವಲಯಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕಲ್ಪಿಸಿದ್ದು, ಪ್ರತಿಯೊಬ್ಬರಿಗೂ ಕೈಗೆಟುಕುವ ರೀತಿ ವೈದ್ಯಕೀಯ ಸೌಲಭ್ಯ ಕಲ್ಪಿಸಲು ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಿಸಲಾಗಿದೆ. ಇದೊಂದು ಪ್ರಮುಖ ಆರೋಗ್ಯ ಯೋಜನೆಯಾಗಿದ್ದು, ಬಡವರಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ಸೌಲಭ್ಯ ಲಭ್ಯವಾಗಲಿದೆ ಎಂದರು.
ನಂತರ ಮಧುರೈನಲ್ಲಿ ಬಿಜೆಪಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ, ಸಾಮಾನ್ಯ ವರ್ಗದ ಬಡವರಿಗೆ ಕಲ್ಪಿಸಲಾಗಿರುವ ಶೇಕಡಾ 10ರಷ್ಟು ಮೀಸಲಾತಿಯಿಂದ ದಲಿತರು, ಹಿಂದುಳಿದ ವರ್ಗಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಅವರಿಗೆ ಲಭಿಸುತ್ತಿರುವ ಸೌಲಭ್ಯಗಳು ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದರು. ತಮಿಳುನಾಡು ಅತ್ಯಂತ ಸದೃಢ ಕೈಗಾರಿಕಾ ಪರಿಸರ ಹೊಂದಿದ್ದು, ಕೇಂದ್ರದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಈ ಪರಿಸರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಹೇಳಿದರು. ಧನುಷ್ಕೋಟಿಯನ್ನು ತಮಿಳುನಾಡಿನ ಪ್ರಮುಖ ಭೂಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲು 21,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಸರಣಿಯ 52ನೇ ಆವೃತ್ತಿಯಲ್ಲಿಂದು ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಿದರು. ಇಲ್ಲಿದೆ ಒಂದು ವರದಿ. मेरे प्यारे देशवासियों, नमस्कार। इस महीने की 21 तारीख को देश को एक गहरे शोक का समाचार मिला. 2019ನೇ ಸಾಲಿನ ಮೊದಲ ಮನದ ಮಾತು ಬಾನುಲಿ ಭಾಷಣದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ನಿಧನರಾದ ತುಮಕೂರಿನ ಸಿದ್ಧಗಂಗಾ ಮಠದ ಡಾ. ಶಿವಕುಮಾರ ಸ್ವಾಮೀಜಿ ಅವರನ್ನು ಸ್ಮರಿಸಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಬಸವಣ್ಣನವರ ವಚನದಂತೆ ಕಾಯಕವೇ ಕೈಲಾಸ ಎಂದು ತಮ್ಮ 111 ವರ್ಷಗಳ ಸುದೀರ್ಘ ಜೀವಿತಾವಧಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ ಎಂದರು. ಇಂಗ್ಲಿಷ್, ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳಲ್ಲಿ ಅದ್ಭುತ ಪಾಂಡಿತ್ಯ ಹೊಂದಿದ್ದ ಸ್ವಾಮೀಜಿ ದೇಶದ ವಿದ್ವಾಂಸರ ಅಗ್ರಪಂಕ್ತಿಯ ಸಂತರು ಎಂದು ಪ್ರಧಾನಿ ಹೇಳಿದ್ದಾರೆ. ಸಮಾಜ ಸುಧಾರಣೆಯ ಜೊತೆಗೆ ಜನರಿಗೆ ಅನ್ನ, ಆಶ್ರಯ, ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಒದಗಿಸುವುದಕ್ಕೆ ತಮ್ಮ ಸಂಪೂರ್ಣ ಜೀವನವನ್ನು ಸ್ವಾಮೀಜಿಯವರು ಮುಡುಪಾಗಿಟ್ಟಿದ್ದರು ಎಂದು ಪ್ರಧಾನಿ ತಿಳಿಸಿದ್ದಾರೆ. ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅಂದಿನ ರಾಷ್ಟ್ರಪತಿ ಡಾ. ಎಪಿಜೆ ಅಬ್ದುಲ್ ಕಲಾಂ ತುಮಕೂರಿಗೆ ಭೇಟಿ ನೀಡಿದ್ದಾಗ ಸ್ವಾಮೀಜಿ ಅವರ ಬಗ್ಗೆ ರಚಿಸಿದ್ದ ಕವಿತೆಯನ್ನು ಪ್ರಧಾನಿ ಉಲ್ಲೇಖಿಸಿದ್ದಾರೆ. ನಿನ್ನೆಯಷ್ಟೇ ದೇಶ ಅದ್ದೂರಿಯಿಂದ ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಿತು. ಗಣರಾಜ್ಯದ ಅವಿಭಾಜ್ಯ ಅಂಗವಾದ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡಬೇಕಿದೆ. ಇದೇ 25ರಂದು ಆಯೋಗ ಸ್ಥಾಪನಾ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಿತು. ಭಾರತದಲ್ಲಿ ಚುನಾವಣಾ ಸಿದ್ಧತೆ ಯಾವ ಮಟ್ಟದಲ್ಲಿ ನಡೆಯುತ್ತಿದೆ ಎಂದರೆ ವಿಶ್ವವೇ ಅದನ್ನು ಕಂಡು ನಿಬ್ಬೆರಗಾಗುತ್ತದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. 21ನೇ ಶತಮಾನದಲ್ಲಿ ಜನಿಸಿದ ಎಲ್ಲ ಯುವಜನರು ಈ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅವಕಾಶ ಪ್ರಥಮವಾಗಿ ಪಡೆದುಕೊಂಡಿದ್ದಾರೆ. ಅವರಿಗೆ ದೇಶದ ಜವಾಬ್ದಾರಿಯನ್ನು ಹೊರುವಂತಹ ಸಮಯ ಬಂದಿದೆ. ಅರ್ಹ ಯುವಜನರು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಜನವರಿ 23 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನವಾಗಿದ್ದು, ನೇತಾಜಿ ಜಯಂತಿಯ ಅಂಗವಾಗಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಲಿದಾನ ಮಾಡಿದ ವೀರ ಪುರುಷರಿಗೆ ಸಮರ್ಪಣೆಗೊಂಡ ಒಂದು ಸಂಗ್ರಹಾಲಯ ಉದ್ಘಾಟಿಸುವ ಸೌಭಾಗ್ಯ ದೊರೆತಿತ್ತು ಎಂದು ಪ್ರಧಾನಿ ತಿಳಿಸಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜೀವನಕ್ಕೆ ಸಂಬಂಧಿಸಿದ ಘಟನೆಯನ್ನು ಹಂಚಿಕೊಂಡಿರುವ ಪ್ರಧಾನಿ, ರೇಡಿಯೋದೊಂದಿಗೆ ನೇತಾಜಿಯವರಿಗೆ ಗಹನವಾದ ಸಂಬಂಧವಿತ್ತು. ದೇಶದ ಜನತೆಯೊಂದಿಗೆ ಮಾತನಾಡಲು ಅವರು ರೇಡಿಯೋವನ್ನೇ ಆಯ್ಕೆ ಮಾಡಿಕೊಂಡಿದ್ದರು ಎಂದು ಹೇಳಿದರು. सुभाष बाबू का रेडियो पर बातचीत शुरू करने का एक अलग ही अंदाज था. वो बातचीत शुरू करते हुए सबसे पहले कहते थे, दिस इज सुभाष चंद्र बोस स्पीकिंग टू यू ओवर द आजाद हिंद रेडियो. ಭಾರತ ಸಂತರ ಭೂಮಿ. ನಮ್ಮ ಸಾಧು ಸಂತರು ವಿಚಾರಧಾರೆಗಳು, ಕೆಲಸಗಳ ಮೂಲಕ ಸದ್ಭಾವನೆ, ಸಮಾನತೆ, ಸಾಮಾಜಿಕ ಸಬಲೀಕರಣದ ಸಂದೇಶ ನೀಡಿದ್ದಾರೆ. ಸಂತ ರವಿದಾಸರು ಅಂತಹ ಒಬ್ಬ ಸಂತ. ಫೆಬ್ರವರಿ 19ರಂದು ಅವರ ಜಯಂತಿಯಾಗಿದ್ದು ಅವರನ್ನು ಸ್ಮರಿಸಬೇಕಾಗಿದೆ ಎಂದರು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳು ಹಾಗೂ ಅದರ ಭವಿಷ್ಯದ ಜೊತೆಗೆ ಬೆಸೆದುಕೊಂಡಿರುವ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಎಂದು ಕಿರಣ್ ಸಿದರ್ ಎಂಬುವವರು ಮನವಿ ಮಾಡಿದ್ದಾರೆ. ಅವರ ಈ ಸಲಹೆಗೆ ಪ್ರಶಂಸೆ ವ್ಯಕ್ತಪಡಿಸಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪ್ರಗತಿಯಲ್ಲಿ ಯುವ ವಿಜ್ಞಾನಿಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. हमारे स्पेस प्रोग्राम में देश के असंख्य युवा वैज्ञानिकों का योगदान है. हम इस बात का गर्व करते हैं कि आज हमारे स्टूडेंट्स द्वारा डेवलप किए गए सैटेलाइट्स और साउंडिंग रॉकेट्स अंतरिक्ष तक पहुंच रहे हैं.
ಈ ಬಾರಿ ಪೂನಾದಲ್ಲಿ ನಡೆದ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಸುಮಾರು 6,000 ಆಟಗಾರರು ಪಾಲ್ಗೊಂಡಿದ್ದರು. ನಮ್ಮ ಆಟೋಟಗಳ ಪರಿಸರ ಗಟ್ಟಿಯಾದಾಗ ನಮ್ಮ ತಳಹದಿ ಗಟ್ಟಿಯಾಗುತ್ತದೆ ಎಂದು ಪ್ರಧಾನಿ ನುಡಿದಿದ್ದಾರೆ. ನಾವು ಬಹಳಷ್ಟು ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಗಳನ್ನು ಕೇಳಿದ್ದೇವೆ, ಆದರೆ ಶೌಚಾಲಯವನ್ನು ಹೊಳೆಯುವಂತೆ ಮಾಡುವ ಸ್ಪರ್ಧೆಯ ಬಗ್ಗೆ ಕೇಳಿರಲಿಕ್ಕಿಲ್ಲ. ಕಳೆದ 1 ತಿಂಗಳಿನಿಂದ ಈ ವಿಭಿನ್ನ ಸ್ಪರ್ಧೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳು ಭಾಗವಹಿಸುತ್ತಿವೆ. ಈ ಸ್ಪರ್ಧೆ ಹೆಸರು ಸ್ವಚ್ಛ ಸುಂದರ ಶೌಚಾಲಯ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪರೀಕ್ಷೆಯ ದಿನಗಳು ಸಮೀಪಿಸುತ್ತಿವೆ. ಜನವರಿ 29ರಂದು ಬೆಳಗ್ಗೆ 11 ಗಂಟೆಗೆ ಪರೀಕ್ಷಾ ಪೆ ಚರ್ಚಾ ಎನ್ನುವ ಕಾರ್ಯಕ್ರಮದಲ್ಲಿ ದೇಶದ ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಜನವರಿ 30ರಂದು ಮಹಾತ್ಮ ಗಾಂಧಿ ಅವರ ಪುಣ್ಯತಿಥಿ. ಇಡೀ ದೇಶ ಅಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿದೆ. ನಾವು 2 ನಿಮಿಷ ಶ್ರದ್ಧಾಂಜಲಿ ಸಲ್ಲಿಸೋಣ ಎಂದು ಪ್ರಧಾನಿ ಹೇಳಿದ್ದಾರೆ. पूज्य बापू के सपनों को साकार करना, नए भारत का निर्माण करना, नागरिक के नाते अपने कर्तव्यों का निर्वाह करना, इस संकल्प के साथ आओ हम आगे बढ़ें, 2019 की इस यात्रा को सफलतापूर्वक आगे बढ़ाएं. मेरी आप सबको बहुत बहुत शुभकामनाएं. बहुत बहुत धन्यवाद. ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ನಾಳೆ ದೆಹಲಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಬ್ಯಾಂಕಿಂಗ್ ವಲಯದ ಪರಿಸ್ಥಿತಿ ಹಾಗೂ ಅವುಗಳ ವಿತ್ತೀಯ ಸ್ವಾಸ್ಥ್ಯ ಸುಧಾರಣೆಗೆ ಕೈಗೊಳ್ಳಬೇಕಾದ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಕೇಂದ್ರದ 2019-20ನೇ ಸಾಲಿನ ಬಜೆಟ್ ಮಂಡನೆಗೆ ಕೇವಲ 3 ದಿನಗಳು ಬಾಕಿ ಇರುವಾಗ ಹಣಕಾಸು ಸಚಿವರು ಸರ್ಕಾರಿ ವಲಯದ ಬ್ಯಾಂಕ್ಗಳ ಮುಖ್ಯಸ್ಥರ ಸಭೆ ಕರೆದಿರುವುದು ಮಹತ್ವ ಪಡೆದುಕೊಂಡಿದೆ. ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು, ಕೃಷಿ ಹಾಗೂ ಚಿಲ್ಲರೆ ವಲಯಗಳಿಗೆ ಸಾಲದ ಹರಿವು ಕುರಿತು ಸಭೆಯಲ್ಲಿ ಪರಾಮರ್ಶೆ ನಡೆಯಲಿದೆ ಎಂದು ಮೂಲಗಳು ಹೇಳಿವೆ. ಅರುಣ್ ಜೇಟ್ಲಿ ಅವರು ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿರುವ ಹಿನ್ನೆಲೆಯಲ್ಲಿ ಹಣಕಾಸು ಸಚಿವಾಲಯದ ಹೊಣೆಯನ್ನು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಹೆಚ್ಚುವರಿಯಾಗಿ ವಹಿಸಲಾಗಿದೆ. ಸಂಸತ್ತಿನ ಬಜೆಟ್ ಅಧಿವೇಶನ ಬರುವ 31ರಿಂದ ಆರಂಭಗೊಳ್ಳಲಿದೆ. ಇದೇ ವೇಳೆ ಉಭಯ ಸದನಗಳಲ್ಲಿ ಕಲಾಪ ಸುಗಮವಾಗಿ ನಡೆಯುವ ಉದ್ದೇಶದಿಂದ ರಾಜ್ಯಸಭಾ ಸಭಾಪತಿ ವೆಂಕಯ್ಯ ನಾಯ್ಡು ಇದೇ 31ರಂದು ಬೆಳಗ್ಗೆ ಹಾಗೂ ಲೋಕಸಭೆ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್ ದಿನಾಂಕ 30ರಂದು ಪ್ರತ್ಯೇಕವಾಗಿ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ದಿನಾಂಕ 31ರಂದು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ. ಮಧ್ಯಂತರ ಆಯವ್ಯಯವನ್ನು ಫೆಬ್ರವರಿ 1ರಂದು ಮಂಡಿಸುವ ನಿರೀಕ್ಷೆ ಇದೆ. ಬಜೆಟ್ ಅಧಿವೇಶನ ಮುಂದಿನ ತಿಂಗಳ 13ರಂದು ಸಮಾಪನಗೊಳ್ಳಲಿದೆ. ಇದೇ ವೇಳೆ ಜನವರಿ 30ರಂದು ಕೇಂದ್ರ ಸರ್ಕಾರ ಸಹ ಸರ್ವಪಕ್ಷಗಳ ಸಭೆ ಕರೆಯುವ ಸಾಧ್ಯತೆ ಇದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ನಂದಿನಿ ಲೇಔಟ್ನ ಕಂಠೀರವ ನಗರದಲ್ಲಿ ಯುವ ಸಾಮ್ರಾಜ್ಯ ತಂಡದಿಂದ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಯನ್ನು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಇಂದು ಲೋಕಾರ್ಪಣೆ ಮಾಡಿದರು. ದಿನಾಂಕ 27/1/2019 ಯುವ ಸಾಮ್ರಾಜ್ಯ ತಂಡದ ಕಾರ್ಯಕರ್ತರು ಎಲ್ಲರೂ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಯುವ ಸಾಧಕರನ್ನು ಸನ್ಮಾನಿಸಲಾಯಿತು. ಸಮಯಕ್ಕೆ ಸಂದರ್ಭಕ್ಕೆ ನಂತರ ಸದಾನಂದಗೌಡ ಸಾಮಾಜಿಕ ಭಾವನೆಗಳನ್ನು ಬೆಸೆಯುವ ಮೂಲಕ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ. ಸಾಂದರ್ಭಿಕ ವಿಚಾರಗಳಿಗೆ ಮೌಲ್ಯಾಧಾರಿತ ಆದ್ಯತೆ ನೀಡುವ ಮೂಲಕ ಅಭಿವೃದ್ಧಿ ಚಿಂತನೆಯನ್ನು ಸಾಕಾರಗೊಳಿಸುವ ಪ್ರಜ್ಞೆ ಜಾಗೃತಗೊಳ್ಳಬೇಕು ಎಂದರು.
ದೇಶದ ಸಾಮಾನ್ಯ ಪ್ರಜೆಗಳ ನಿರೀಕ್ಷೆಗಳಿಗೆ ಸ್ಪಂದಿಸುವ ಆಡಳಿತ ಜನಸ್ನೇಹಿಯಾಗಿರುತ್ತದೆ. ಸ್ವಾರ್ಥ ಹಾಗೂ ಕುಟುಂಬ ರಾಜಕಾರಣ ಪ್ರಸ್ತುತವಲ್ಲ. ದೇಶವೇ ಕುಟುಂಬ ಎಂದು ಪರಿಭಾವಿಸುವ ಜನರು ಅಧಿಕಾರದಲ್ಲಿ ಮುಂದುವರಿಯಬೇಕು. ಕಳೆದ 4.5 ವರ್ಷಗಳಲ್ಲಿ ವಿವೇಕಾನಂದರ ಚಿಂತನೆಗಳ ಆಧಾರದಲ್ಲಿ ಸದೃಢ ರಾಜಧರ್ಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅನುಷ್ಠಾನಗೊಳಿಸಿದ್ದಾರೆ ಎಂದರು. ಪ್ರಸ್ತುತ ಅಲ್ಲ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಈ ದೇಶವೇ ನಂದು, ಈ ದೇಶದ ಜನರೇ ನನ್ನ ಕುಟುಂಬ ಅಂತ ಹೇಳುವಂತ ವ್ಯಕ್ತಿಗಳು ಈ ದೇಶದ ಆ ಒಂದು ಆಧಿಪತ್ಯವನ್ನು ಹಿಡಿಬೇಕು. ಪ್ರಾಯಶಃ ಕಾಲ ಕೂಡಿ ಬಂದಿದೆ. ಕಳೆದ 4-5 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ದೇಶದಲ್ಲಿ ಒಂದು ರೀತಿಯಲ್ಲಿ ಏನು ಅಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರತಿಪಾದನೆ ಮಾಡಿದ್ರ ಆ ವಿಚಾರಗಳ ಆಧಾರದಲ್ಲಿ ಒಂದು ರಾಜಸೂತ್ರ, ಒಂದು ರಾಜಧರ್ಮ, ಒಂದು ದೇಶಧರ್ಮ ಬಂದಿದ್ರೆ ಅದು ಕಳೆದ 4-5 ವರ್ಷಗಳ ಇತಿಹಾಸದಲ್ಲಿ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ನಂತರ ಸುದ್ದಿಗಾರರೊಂದಿಗೆ ದೇಶ ಕಟ್ಟುವ ಕಾಯಕದಲ್ಲಿ ಯುವಜನರ ಪಾತ್ರ ಮಹತ್ವದ್ದು. ವಿಶ್ವ ಕುಟುಂಬದ ಪರಿಕಲ್ಪನೆಯಲ್ಲಿ ವಿವೇಕಾನಂದರು ನೀಡಿದ ಜಾಗತಿಕ ಮೌಲ್ಯಗಳು ಅನುಷ್ಠಾನಗೊಳ್ಳಬೇಕು ಎಂದರು. ಅಂತ ಹೇಳುವಂತ ಒಂದು ಯುವ ಸಾಮ್ರಾಜ್ಯ ಅಂತ ಹೇಳುವಂತ ತಂಡ ಇವತ್ತಿಲ್ಲಿ ಒಂದು ಅತ್ಯಂತ ಅದ್ಭುತವಾದಂತಹ ಸ್ವಾಮಿ ವಿವೇಕಾನಂದರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಕೈಗೊಂಡಿದೆ. ನನಗೆ ಅನಿಸ್ತಾ ಇದೆ, ಇವತ್ತು ಎಲ್ಲ ಕಡೆಗಳಲ್ಲಿಯೂ ನಮ್ಮ ಯುವಕರು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯುವ ಸಾಮ್ರಾಜ್ಯ ತಂಡದವರು ಮಾಡಿದಂಥ ಕೆಲಸ ದೇಶದ ಎಲ್ಲ ಕಡೆಗಳಲ್ಲಿ ಅದು ಆದಾಗಲೇ ದೇಶ ಅತ್ಯಂತ ಶಕ್ತಿಶಾಲಿ ಒಂದು ರಾಷ್ಟ್ರ ಆಗುತ್ತೆ ಅಂತ ಹೇಳುವಂಥ ನನ್ನ ಕಲ್ಪನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ದೇವಾಲಯದ ಪ್ರಸಾದ ಸೇವಿಸಿ ಇಬ್ಬರು ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ಪ್ರಗತಿಯಲ್ಲಿದೆ. ಪೂರ್ಣ ಮಾಹಿತಿ ದೊರೆತ ನಂತರ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಜರಾಯಿ ಖಾತೆ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಈ ಬಗೆಯ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಶಾಶ್ವತ ಕ್ರಮದ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಲಾಗುವುದು. ಚಿಂತಾಮಣಿ ಪ್ರಕರಣದಲ್ಲಿ ಮಹಿಳೆಯೊಬ್ಬರು ಪ್ರಸಾದವನ್ನು ಬಲವಂತವಾಗಿ ಕೆಲವರಿಗೆ ಹಂಚಿರುವ ಕುರಿತು ಮಾಹಿತಿ ಇದ್ದು ಸ್ಪಷ್ಟ ವಿವರಣೆ ದೊರೆತ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸುತ್ತೇವೆ. ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು ಇದನ್ನ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಜೊತೆಗೆ ಈಗೇನು ಈ ಪ್ರಸಾದದ ವಿಚಾರದಲ್ಲಿ ಒಂದು ನಿಲುವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಅಲ್ಲ, ಇದು ಚಿಂತಾಮಣಿ ತಾಲೂಕು ಗಂಗಮ್ಮ ದೇವಸ್ಥಾನದಲ್ಲಿ ಅವರವ್ರ ಮನೆಗಳಲ್ಲಿ ಪ್ರಸಾದ ಮಾಡ್ಕೊಂಬಂದು ಅಲ್ಲಿ ಹಂಚ್ತಾರೆ ಅಂತಕ್ಕಂಥ ವಿಷಯ ನನ್ನ ತಿಳಿದು ಬಂದಿದೆ. ಇದನ್ನು ಕೇಸರಿ ಬಾತು, ಒಬ್ಬ ಮಹಿಳೆ ಬಲವಂತವಾಗಿ ಅಸ್ವಸ್ಥರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದೊಂದಿಗೆ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಳ್ಳುವ ಕುರಿತು ಸದ್ಯದಲ್ಲೇ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಚುನಾವಣಾ ಪೂರ್ವ ಸಿದ್ಧತೆಗಳ ಕುರಿತು ನಡೆದ ಸಭೆಯ ನಂತರ ಜೆಡಿಎಸ್ ಪಾಲಿಗೆ ಎಷ್ಟು ಲೋಕಸಭಾ ಕ್ಷೇತ್ರಗಳು ಒಲಿಯಲಿವೆ ಎಂಬುದು ಮಾತುಕತೆ ನಂತರವಷ್ಟೇ ತಿಳಿಯಲಿದೆ. ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರನ್ನು ಜೆಡಿಎಸ್ ಚುನಾವಣಾ ವಿಭಾಗದ ಉಸ್ತುವಾರಿಯಾಗಿ ಘೋಷಿಸಲಾಗಿದೆ ಎಂದರು. ತಾವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸುಳಿವು ನೀಡಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ 29ರಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಆಯ್ದ ವಿದ್ಯಾರ್ಥಿಗಳ ಜೊತೆ ಮುಂಬರುವ ವಾರ್ಷಿಕ ಪರೀಕ್ಷೆಗಳ ಸಿದ್ಧತೆ ಹಾಗೂ ಶೈಕ್ಷಣಿಕ ವಿಚಾರಗಳ ಬಗ್ಗೆ ದೆಹಲಿಯಲ್ಲಿ ಪರೀಕ್ಷಾ ಪೇ ಚರ್ಚಾ ಸಂವಾದ ನಡೆಸಲಿದ್ದಾರೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ದೇಶದ ಹಲವು ರಾಜ್ಯಗಳ ಸಾವಿರಾರು ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ 2 ಹಂತದ ಪ್ರಶ್ನೋತ್ತರದಲ್ಲಿ ಪಾಲ್ಗೊಂಡಿದ್ದರು. ಆ ಪೈಕಿ ರಾಜ್ಯದ ಮೈಸೂರಿನ ಜೆಎಸ್ಎಸ್ ಫಾರ್ಮಸಿ ಕಾಲೇಜಿನ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿನಿ ಚೇತನಾ ಸುರೇಶ್ ಆಯ್ಕೆಯಾಗಿದ್ದು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. I was not sure ಹೆಂಗೆ ಅಂತಂದ್ರೆ so many students have been participating like ಅಷ್ಟೊಂದು ಜನದ ಮಧ್ಯ ನನಗೆ
ಇದೊಂದು ಸುವರ್ಣಾವಕಾಶ. ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ಮತ್ತು ಪ್ರಬಂಧ ಕಳುಹಿಸುವ ವೇಳೆ ಆಯ್ಕೆಯಾಗುವ ನಿರೀಕ್ಷೆ ಇರಲಿಲ್ಲ. 2 ದಿನಗಳ ಹಿಂದೆ ಆಯ್ಕೆ ಕುರಿತು ಇಮೇಲ್ ಸಂದೇಶ ಬಂದಾಗ ಅಚ್ಚರಿ ಆಯಿತು. ನಂತರ ಆಯ್ಕೆ ದೃಢೀಕರಣ ಕುರಿತು 2 ಸಂದೇಶಗಳು ಬಂದಿದ್ದು ಪ್ರಧಾನಿ ಅವರೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕುಟುಂಬದ ಎಲ್ಲ ಸದಸ್ಯರು, ಕಾಲೇಜಿನ ಸಿಬ್ಬಂದಿ ಈ ಕುರಿತು ಅಭಿನಂದಿಸಿದ್ದಾರೆ ಎಂದರು. ಖುಷಿ ಆಗ್ತಾ ಇದೆ. ಇನ್ ದ ಮೀನ್ ಟೈಮ್ ಐ ಆಮ್ ಸೋ ನರ್ವಸ್ ದಟ್ ಮೀಟಿಂಗ್ ಆನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಇಟ್ಸ್ ಅ ಬಿಗ್ ಡೀಲ್. ಇದು ನಮಗೆ ತುಂಬಾ ಸಂತೋಷ ಆಗಿದೆ. ಚೇತನ ಅವರ ತಾಯಿ ಮಂಜುಳಾ ತಮ್ಮ ಮಗಳು ಪ್ರಧಾನಿ ಅವರೊಂದಿಗೆ ಸಂವಾದ ನಡೆಸಲು ಆಯ್ಕೆಯಾಗಿರುವುದು ಆಕೆಯ ಪ್ರತಿಭೆಗೆ ಸಿಕ್ಕ ಮನ್ನಣೆಯಾಗಿದೆ. ಇಡೀ ಕುಟುಂಬಕ್ಕೆ ಇದೊಂದು ಮರೆಯಲಾಗದ ಸಂದರ್ಭ ಎಂದರು. ಎಷ್ಟೋ ಸಾರಿ ಟಿವಿನಲ್ಲಿ ನೋಡಿದಾಗ ಬೇರೆ ಮಕ್ಕಳನ್ನ ನಾವು ಅನ್ಕೋತಾ ಇದ್ವಿ, ಹೀಗೆಲ್ಲ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ, ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ ಅಂತ. ಬಟ್ ಇವತ್ತು ನನ್ನ ಮಗಳೇ ಹೋಗ್ತಾ ಇದ್ದಾಳೆ. ಸೊ ಆಲ್ ಅವರ್ ಫ್ಯಾಮಿಲಿ ಇಸ್ ವೆರಿ ಹ್ಯಾಪಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಸ್ವೀಕರಿಸಿರುವ ಸ್ಮರಣಿಕೆಗಳು ಸೇರಿದಂತೆ 1,900ಕ್ಕೂ ಹೆಚ್ಚು ಅಮೂಲ್ಯ ಉಡುಗೊರೆಗಳನ್ನು ಇಂದು ಹಾಗೂ ನಾಳೆ ಹರಾಜು ಹಾಕಲಾಗುತ್ತಿದೆ. ದೇಶಾದ್ಯಂತ ನಡೆದ ಕಾರ್ಯಕ್ರಮಗಳಲ್ಲಿ ಸ್ವೀಕರಿಸಿದ್ದ ಉಡುಗೊರೆಗಳ ಹರಾಜಿನಿಂದ ಬರುವ ಹಣವನ್ನು ಗಂಗಾ ನದಿ ಶುದ್ಧೀಕರಣಕ್ಕೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ದೆಹಲಿಯ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿಯಲ್ಲಿ ಹರಾಜು ಪ್ರಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಈ ತಿಂಗಳ 29ರಂದು ನಡೆಯಬೇಕಿದ್ದ ರಾಮ ಜನ್ಮಭೂಮಿ ವಿವಾದದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಸಂವಿಧಾನ ಪೀಠದ 5 ನ್ಯಾಯಮೂರ್ತಿಗಳ ಪೈಕಿ ಒಬ್ಬರು ಅಂದು ವಿಚಾರಣೆಯ ವೇಳೆ ಲಭ್ಯವಿಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಈ ನಿರ್ಧಾರ ಪ್ರಕಟಿಸಿದ್ದು, ಮುಂದಿನ ವಿಚಾರಣೆ ದಿನಾಂಕ ನಿಗದಿಗೊಳಿಸಿಲ್ಲ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ತೋಟಗಾರಿಕೆ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಹಾಗೂ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ವತಿಯಿಂದ ಮಂಗಳೂರಿನಲ್ಲಿ ಏರ್ಪಡಿಸಲಾಗಿರುವ 3 ದಿನಗಳ ಫಲಪುಷ್ಪ ಹಾಗೂ ವಿವಿಧ ಹಣ್ಣು ಮತ್ತು ತರಕಾರಿಗಳ ಪ್ರದರ್ಶನಕ್ಕೆ ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನಿನ್ನೆ ಚಾಲನೆ ನೀಡಿದರು. ಶಾಸಕ ಡಿ ವೇದವ್ಯಾಸ ಕಾಮತ್, ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಮತ್ತಿತರರು ಉಪಸ್ಥಿತರಿದ್ದರು. ತೋಟಗಾರಿಕೆ ಇಲಾಖೆ ಮುಖಾಂತರ ಕದ್ರಿ ನಮ್ಮ ಉದ್ಯಾನದಲ್ಲಿ ಫಲಪುಷ್ಪ ಪ್ರದರ್ಶನ ನಾವು ಇವತ್ತು ಏರ್ಪಾಡು ಮಾಡಿದ್ದೇವೆ. ಫಲಪುಷ್ಪ ಪ್ರದರ್ಶನ ಬಳಿಕ ಯುಟಿ ಖಾದರ್ ಜನಸಾಮಾನ್ಯರು ಹಾಗೂ ಯುವಜನಾಂಗ ಈ ಫಲಪುಷ್ಪ ಹಾಗೂ ತರಕಾರಿ ಬೆಳೆಗಳ ಪ್ರದರ್ಶನದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಲಾಭದಾಯಕ ಕೃಷಿ ಮಾಡುವತ್ತ ರೈತರು ಹೆಚ್ಚಿನ ಗಮನ ನೀಡಲಿ ಎಂಬ ಉದ್ದೇಶದಿಂದ ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆ ಒಳಗೊಂಡ ಈ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಜನರಿಗೊಂದು ಅವಕಾಶ, ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಹೇಗೆ ಮಾಡಬಹುದು, ಯಾವ ರೀತಿ ಇವತ್ತು ಹಳ್ಳಿ ಪ್ರದೇಶ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಗರದವರಿಗೆ ತೋರಿಸುವಂತ ಒಂದು ಕೇಂದ್ರ ಇವತ್ತು ಪ್ರದೇಶ ಆಗಿದೆ. 26, 27, 28 3 ದಿನ ಈ ಕಾರ್ಯಕ್ರಮ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಎಚ್ಆರ್ ನಾಯಕ್, ತೋಟಗಾರಿಕೆಯಲ್ಲಿರುವ ವಿಪುಲ ಅವಕಾಶಗಳನ್ನು ಬಳಸಿಕೊಂಡು ತರಕಾರಿ ಹಾಗೂ ಪುಷ್ಪೋದ್ಯಮವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ತೋಟಗಾರಿಕೆ ಇಲಾಖೆಯಲ್ಲಿ ಕಾರ್ಯಕ್ರಮ ಅದೇ ರೀತಿ ಕೃಷಿ ಸಂಬಂಧಿತ ವಿವಿಧ ಇಲಾಖೆಗಳಿದ್ದಾವೆ, ಅವರುಗಳ ಕಾರ್ಯಕ್ರಮ ಏನಿದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು. ನಂತರ ಅದಲ್ಲದೆ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಬೇರೆ ಬೇರೆ ಜಾತಿಯ ಸಸ್ಯಗಳಿದ್ದಾವೆ, ಫಲಗಳಿದ್ದಾವೆ, ಅವನ್ನ ಬೆಳೆದಂಥ ಇದನ್ನು ಇಲ್ಲಿ ತಂದುಬಿಟ್ಟು ಅವರು ಪ್ರದರ್ಶನಕ್ಕೆ ಇಡ್ಬೋದು. ಜೊತೆಗೆ ನಾವು ಬೇರೆ ಬೇರೆ ರೀತಿಯ ವೆರೈಟಿ ಹಣ್ಣುಗಳು ಮತ್ತು ತರಕಾರಿಗಳು, ನಂತರ ಹೂಗಳನ್ನು ಈ ತೋಟದಲ್ಲಿ ಬೆಳೆಸ್ತಾ ಇದ್ದೀವಿ. ಜನವರಿ 28ರವರೆಗೆ ನಡೆಯಲಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಗುಲಾಬಿ ಹೂವಿನ ಹಡಗು ಸೇರಿದಂತೆ ಇನ್ನಿತರ ಮಾದರಿಗಳು ಜನರ ಗಮನ ಸೆಳೆದವು. ರಾಜ್ಯ ಪಶುಸಂಗೋಪನಾ ಇಲಾಖೆ ಹಾಗೂ ಬೆಂಗಳೂರು ಗೋಪಾಲಕರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಗೆ ಇಂದು ತೆರೆಬಿದ್ದಿದೆ. 3 ದಿನಗಳ ಕಾಲ ನಡೆದ ಈ ಸ್ಪರ್ಧೆಯಲ್ಲಿ ವಿವಿಧ ತಳಿಯ ಹಸುಗಳು ಭಾಗಿಯಾಗಿದ್ದವು.
ಪ್ರತಿ ಹಸುವಿನ ಹಾಲು ಕರೆಯಲು ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಗೋಪಾಲಕರು ಹಸುವಿನ ಹಾಲನ್ನು ಕರೆದ ನಂತರ ಅದನ್ನು ತೂಕ ಮಾಡುವ ಮೂಲಕ 4 ಹಸುಗಳಿಗೆ ಕ್ರಮವಾಗಿ ಮೊದಲ, ದ್ವಿತೀಯ, ತೃತೀಯ ಹಾಗೂ 4ನೇ ಕ್ರಮಾಂಕ ನೀಡಲಾಯಿತು. 48 ಕೆಜಿ 365 ಗ್ರಾಂ ಹಾಲು ಕರೆಯುವ ಮೂಲಕ 1 ಲಕ್ಷ ರೂಪಾಯಿ ನಗದು ಸಹಿತ ಮೊದಲ ಬಹುಮಾನವನ್ನು ತಾನಪ್ಪ ರವಿಚಂದ್ರ ಅವರ ಹಸು ಪಡೆದುಕೊಂಡಿತು. ಈವರೆಗೆ ರಾಜ್ಯದಲ್ಲಿ ಈ ಪ್ರಮಾಣದಲ್ಲಿ ಹಾಲು ನೀಡಿದ ಮೊದಲ ಹಸು ಎಂಬ ದಾಖಲೆಗೆ ಇದು ಪಾತ್ರವಾಗಿದೆ. ಇನ್ನು ದ್ವಿತೀಯ 80,000 ರೂಪಾಯಿ ಬಹುಮಾನ ಸಿ ಜಗನ್ನಾಥ್ ಅವರ ಹಸುವಿಗೆ ಹಾಗೂ ತೃತೀಯ 60,000 ರೂಪಾಯಿ ಹಾಗೂ 4ನೇ ಬಹುಮಾನ 40,000 ನಗದು ಕ್ರಮವಾಗಿ ಕಲ್ಪನಾ ಹಾಗೂ ಮುನಿರಾಜು ಅವರ ಹಸುವಿಗೆ ನೀಡಿ ಪುರಸ್ಕರಿಸಲಾಯಿತು. ಇತಿಹಾಸ ಪ್ರಸಿದ್ಧ ಐಕಲಬಾವ ಕಾಂತಾಬಾರೆ ಬೂದಾಬಾರೆ ಕಂಬಳ ಉತ್ಸವ ಮಂಗಳೂರಿನಲ್ಲಿ ನಿನ್ನೆ ನಡೆಯಿತು. ನಾವು ನಾಗರಾಧನೆಯೊಂದಿಗೆ ಶಿಟೋರಿಯು ಕರಾಟೆ ಅಸೋಸಿಯೇಷನ್ ರಾಜ್ಯ ಸಮಿತಿ ಆಯೋಜಿಸಿದ್ದ 2 ದಿನಗಳ ಬೆಂಗಳೂರು ಅಂತರಶಾಲಾ ಕರಾಟೆ ಚಾಂಪಿಯನ್ಶಿಪ್ ವಿಜೇತರಿಗೆ ಬೆಂಗಳೂರಿನಲ್ಲಿಂದು ಪ್ರಶಸ್ತಿ ಹಾಗೂ ಫಲಕಗಳನ್ನು ಪ್ರದಾನ ಮಾಡಲಾಯಿತು. ಈ ಸ್ಪರ್ಧೆಯನ್ನ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಿದ ತೀರ್ಪುಗಾರರು, ಆರ್ಗನೈಸಿಂಗ್ ಕಮಿಟಿ ಸೇರಿದ ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಭಾಗವಹಿಸಿ ಆಗಮಿಸಿದ್ದಾರೆ. 5 ರಿಂದ 17 ವಯಸ್ಸಿನೊಳಗಿನ ಶಾಲಾ ಮಕ್ಕಳ ಈ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ 100 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಭಾರತದ ಭರವಸೆಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ತಮ್ಮ ಮೊಟ್ಟಮೊದಲ ಇಂಡೋನೇಷ್ಯಾ ಮಾಸ್ಟರ್ಸ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಒಲಿಂಪಿಕ್ನ ಸ್ವರ್ಣ ಪದಕ ವಿಜೇತೆ ಫ್ರಾನ್ಸ್ನ ಕರೋಲಿನಾ ಮರಿನ್ ಅವರೊಂದಿಗೆ ಮುಖಾಮುಖಿಯಾಗಿದ್ದರು. ಪಂದ್ಯ ನಡೆಯುವ ವೇಳೆ ದುರದೃಷ್ಟವಶಾತ್ ಕರೋಲಿನಾ ಮರಿನ್ ಮೊಣಕಾಲಿನ ಸ್ನಾಯು ಸೆಳೆತಕ್ಕೊಳಗಾಗಿ ಪಂದ್ಯದಿಂದ ನಿವೃತ್ತಿ ಪಡೆದ ಹಿನ್ನೆಲೆಯಲ್ಲಿ ಸೈನಾಗೆ ಪ್ರಶಸ್ತಿ ಘೋಷಿಸಲಾಯಿತು. ಈ ಕುರಿತು ಸೈನಾ ನೆಹ್ವಾಲ್, ಎದುರಾಳಿ ಆಟಗಾರ್ತಿ ಪಂದ್ಯದ ವೇಳೆ ಗಾಯಗೊಂಡು ನಿವೃತ್ತಿಯಾದದ್ದು ದುರದೃಷ್ಟಕರ ಸಂಗತಿ ಎಂದು ಪ್ರತಿಕ್ರಿಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಆಡಳಿತದಲ್ಲಿ ದೇಶದ ಶೇಕಡಾ 90ರಷ್ಟು ಅಡುಗೆ ಮನೆಗಳು ಇಂದು ಹೊಗೆಮುಕ್ತ, ಜೈವಿಕ ಇಂಧನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ನಾಳೆ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಸಭೆ, ವಿತ್ತೀಯ ಸ್ವಾಸ್ಥ್ಯ ಸುಧಾರಣೆ ಚರ್ಚೆ. ಸ್ವಾರ್ಥ ಕುಟುಂಬ ರಾಜಕಾರಣ ದೇಶಕ್ಕೆ ಅಪ್ರಸ್ತುತ, ಸದೃಢ ರಾಜಧರ್ಮ ಮೌಲ್ಯಾಧಾರಿತ ಚಿಂತನೆ ಅಗತ್ಯ, ಡಿವಿ ಸದಾನಂದಗೌಡ. ಹಾಗೂ ಸೈನಾ ನೆಹ್ವಾಲ್ ಮುಡಿಗೆ ಇಂಡೋನೇಷ್ಯಾ ಮಾಸ್ಟರ್ಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ, ಫ್ರಾನ್ಸ್ ಎದುರಾಳಿ ಗಾಯಗೊಂಡು ನಿವೃತ್ತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.